ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಗೌರವಾನ್ವಿತ ಸದಸ್ಯರಿಗೆ ಹಾಗೂ ಈ ಗೌರವಾನ್ವಿತ ಸಭೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮೊದಲನೇದಾಗಿ ಮಡಿವಾಳಪ್ಪ ಗುರುಜಿ ಸ್ವಾಮೀಜಿ ಇವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಹಾಗೂ ಎಲ್ಲಾ ವಿಘ್ನವನ್ನು ನಿವಾರಿಸ್ತಕ್ಕಂತ ನಮ್ಮ ವಿಘ್ನೇಶ್ವರನ ನೆನೆತಾ ನಾನು ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಿವತ್ತು ನಾವಿಲ್ಲಿ ಎಲ್ಲ ಸೇರಿದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ. ಈ ವಿಷಯವಾಗಿ ನಮ್ಗೆ ಈ ಒಂದು ಮಣಿಕಂಠ ಸಂಸ್ಥೆ ಒಂದು ವತಿಯಿಂದ ನಮ್ಮ ನಮ್ಮ ಉದ್ಯೋಗಕ್ಕೆ ಆಶಾಕಿರಣವಾಗ್ಲಿ ಅಂತ ಹೇಳಿ ಒಂದು ಸೌಂಡ್ ಸ್ಪೀಕರ್ ಬಾಕ್ಸ್ ನ ಸ್ಪಾನ್ಸರ್ ಮಾಡಿದ್ದಾರೆ. ಈ ಎಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಈ ಮೂಲಕ ಕೇಳ್ತಿದ್ದೀನಿ. ಮತ್ತೆ ಹಾಗೆ ಇನ್ನೂ ಹೆಚ್ಚು ಹಲವಾರು ಕಾರ್ಯಗಳನ್ನ ಮಾಡುವಂತ ಶಕ್ತಿ ಭಗವಂತ ಕರುಣಿಸ್ಲಿ. ಸೊ ನನ್ನ ವ್ಯಕ್ತಿ ಅನ್ನೋದ್ಕಿಂತ ಸಮಾಜನ ನೋಡಿ ನಮ್ಮಂತೆ ಇನ್ನೂ ಯಾರ್ಯಾರು ಇರ್ತಾರೋ ಅಂತವ್ರಿಗೆ ಸಹಾಯ ಮಾಡುವಂತ ಶಕ್ತಿ, ಚೈತನ್ಯ, ಎಲ್ಲ ಯಶಸ್ಸು ಎಲ್ಲ ಭಗವಂತ ಅವರು ಕೊಟ್ಟು ನಮ್ಮಂತೆಯವರನ್ನ ಉದ್ಧಾರ ಮಾಡ್ಲಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಲ್ಲಿ ನಾನು ಊರೂರ್ಗೆ ಹೋಗಿ ಆಡಾಡೋದ್ರಿಂದ ನನಗೆ ತೊಂದರೆ ಆಗಲ್ಲ, ಯಾಕೆಂದ್ರೆ ಇದು ನನ್ನ ವೃತ್ತಿ. ಸೊ ಈಗ ವೃತ್ತಿನ ನಾನು ಯಾವತ್ತೂ ತೊಂದರೆ ಅಂತ ತಿಳ್ಕೊಳ್ಳಲ್ಲ. ಇಲ್ಲ, ಆಕ್ಚುಲಿ ನನ್ನ ಹತ್ರ ಇರ್ಲಿಲ್ಲ, ನಾನು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಅವರು ನಮ್ಗೆ 400 ರೂಪಾಯಿ ಅಂತ ಒಂದು ದಿನಕ್ಕೆ ಪೇ ಮಾಡ್ತಿದ್ರು. ಸೊ ಹಾಗಾಗಿ ಯಾಕೆ ನಾವು ಸ್ವಂತ ಮಾಡಿ ನಾವು ಸ್ವಲ್ಪ ದುಡ್ಡು ಉಳಿಸಿ ಈಗ ನಾವು ಸ್ವಲ್ಪ ಬದುಕಿ ಇನ್ನೊಬ್ರನ್ನ ಈಗ ಕೆಲ್ಸ ನಾವು ತಗೊಂಡು ನಾವು ಇನ್ನೊಬ್ರು ಸಹಾಯ ಮಾಡೋಣ ಅಂತ ನನ್ನ ಒಂದು ಉದ್ದೇಶ ಅಷ್ಟೇ ಸರ್. ಸ್ವಂತ ಮಾಡಬಹುದ್ರಿ? ಹೌದು, ಸ್ವಂತ ಮಾಡಬಹುದು ಸರ್. ಈಗ ಎಲ್ಲಾ ಸ್ಪಾನ್ಸರ್ ಮಾಡಿರೋದ್ರಿಂದ ಸ್ವಂತ ಮಾಡಬಹುದು. ಇದು ಸಂಘದವ್ರಿಗೆ ಏನ್ ಹೇಳೋದು ಇಷ್ಟಪಡ್ತೀನಿ ನಾನು ಈ ಮಣಿಕಂಠ ಸಂಸ್ಥೆ ಸಂಘದವ್ರಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ. ಈಗ ನನ್ನ ನೋಡಿ ಗುರುತಿಸಿರೋಂತೆ ಸಮಾಜದಲ್ಲಿ ನನಗಿಂತ ತುಂಬಾ ತುಂಬಾ ಬಡವರು ಇರ್ತಾರೆ. ಎಷ್ಟೊಂದ್ ಜನ ವಯಸ್ಸಾಗಿರೋರು ಇರ್ತಾರೆ, ಮತ್ತೆ ಎಷ್ಟೊಂದ್ ಜನ ನಿರ್ಗತಿಕರು ಇರ್ತಾರೆ. ಅವ್ರನ್ನ ಗುರುತಿಸಿ ದಯವಿಟ್ಟು ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾನು ನೊಂದಿರೋದ್ರಿಂದ ನನ್ಕಿಂತ ಕೆಳಮಟ್ಟ ಇರೋರ್ಗು ನೋಡಿ ಅಂತವ್ರನ್ನ ಗುರುತಿಸಿ ಅಂತವ್ರನ್ನ ಒಂದು ಸಮಾಜದ ಮೇನ್ ಸ್ಟ್ರೀಮ್ ನಲ್ಲಿ ಅವ್ರಿಗೆ ಒಂದು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀನಿ. ನನ್ನ ಹೆಸರು ಅಂಬಿಕಾ, ನಮ್ಮ ಯಜಮಾನ್ರ ಹೆಸರು ಲೋಕೇಶ್. ನಮ್ದು ಊರು ಮೈಸೂರು ಡಿಸ್ಟಿಕ್, ತಾಲೂಕ್ ಬನ್ನೂರು. ನಾವು ಇಲ್ಲಿ ನಮ್ಮ ಪಾಪುನ ಬರ್ಡೇಗೆ ಅಂತ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ವಿ. ಬಂದಾಗ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ನಾವು ಸರ್ ಲಿಂಕ್ನ ಹಾಕಿರೋದನ್ನ ಗುರುತಿಸಿ ನಾವು ಒಂದು ಇವ್ರ ಹತ್ರ ಹೆಲ್ಪ್ ಕೇಳಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೆಲ್ಪ್ನ ಕೇಳಕ್ಕೆ ಅಂತ ಬಂದ್ವಿ. ಅದಕ್ಕೆ ನಾನು ಅವತ್ತು ಬರ್ಡೇಗೆ ಇನ್ವೈಟ್ ಮಾಡೋಣ ಮತ್ತೆ ನಾವು ಹೆಲ್ಪ್ ಕೇಳೋಣ ಅಂತ ಅವ್ರ ಮನೆಗೆ ಹೋದೆ. ಅವರು ತುಂಬ ಖುಷಿಯಿಂದಾನೇ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ನನಗೂ ಕೂಡ ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಭಯ ಇತ್ತು, ಯಾಕಂದರೆ ದೊಡ್ಡವ್ರನ್ನ ಜೊತೆ ಮಾತಾಡೋದಂದ್ರೆ ಸ್ವಲ್ಪ ಎಲ್ಲರಿಗೂ ಭಯ ಅನ್ನೋದಿರುತ್ತೆ. ಆದರೂ ಕೂಡ ಇರಲಿ ಅಂತ ಒಂದು ಹೆಲ್ಪ್ ಕೇಳಕ್ಕಂತ ನಾನು ಖುಷಿಯಿಂದ ಧೈರ್ಯದಿಂದ ಹೋದೆ. ಅವರು ಕೂಡ ನಮ್ಮನ್ನ ಖುಷಿಯಿಂದಾನೇ ಕರೆದ್ರು, ಖುಷಿಯಿಂದಾನೇ ನಮ್ಮ ಜೊತೆ ಮಾತಾಡಿದ್ರು. ಆಯಿತು, ನಾನು ಕೇಳಿದೆ, ಸರ್ ಈ ಥರ ನಮ್ಮ ನಡೆದಿರೋ ಸ್ಥಿತಿಗಳು ಮತ್ತು ಪರಿಸ್ಥಿತಿಗಳನ್ನು ಅವ್ರ ಹತ್ರ ಹಂಚ್ಕೊಂಡಾಗ ಆಯಿತು, ನಾನು ನಿಮಗೆ ಏನು ಹೆಲ್ಪ್ ಮಾಡಬೇಕು ಹೇಳಿ, ನಾನು ಮಾಡ್ತೀನಿ, ನಂಗೆ ಆ ಕೈಲಿ ಆದರೆ ಆಗುತ್ತೆ, ಮಾಡೇ ಮಾಡ್ತೀನಿ 100% ಅಂತ ನನಗೆ ನಂಬಿಕೆನ ಕೊಟ್ಟರು. ನಾನು ಕೂಡ ನಂಬಿಕೆನ ಇಟ್ಕೊಂಡೆ, ಕೊಡಿಸ್ತಾರೆ ಅಂತ.
ಅದಕ್ಕೆ ಇವಾಗ ನಮಗೆ ಸ್ಪೀಕರ್ ಕೊಡಿಸಿರೋದು ನಾವು ಇರೋವರೆಗೂ ನಮಗೆ ಇದನ್ನ ಅನ್ನನ ನೀಡುತ್ತೆ. ನಮಗೆ ನಾವು ಯಾವಾಗ್ಲೂ ಕೂಡ ಮಣಿಕಂಠ ಸಂಸ್ಥೆನ ನೆನೆಸ್ಕೊಂಡೇ ಊಟ ಮಾಡ್ತೀವಿ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಮತ್ತೆ ಈ ಮಣಿಕಂಠ ಸಂಸ್ಥೆ ಟೀಮ್ಗೆ ಹ್ಯಾಂಡ್ಸ್ ಅಪ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಿಂದ ಅವರು ಕೊಡ್ಸಿರೋದ್ರಿಂದನೂ ನಾವು ತುಂಬಾ ಅಂದ್ರೆ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಸ್ವಂತ ಮಾಡ್ತಿದೀವಿ ಅನ್ನೋ ಖುಷಿ ಇರುತ್ತೆ. ಬೇರೆದವ್ರ ಜೊತೆಯಲ್ಲಿ ಹಂಚ್ಕೊಂಡು ಮಾಡೋದಕ್ಕಿಂತನೂ ನಮಗೆ ಅವ್ರು ಕೊಡ್ಸವ್ರಲ್ವಾ ಅಂತ ಖುಷಿಯಿಂದಾನೆ ಮಾಡ್ಬೋದು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ, ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಮತ್ತೆ ಅವ್ರಿಗೆ ದೇವರು ಆರೋಗ್ಯ, ಆಯುಸ್ಸು, ಸಿರಿ ಸಂಪತ್ತು, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಯಾವಾಗ್ಲೂ ಸದಾ ನಮ್ ಜೊತೆಗೆ ಮಣಿಕಂಠ ಸಂಸ್ಥೆಯವ್ರು ಇರ್ಲಿ, ನಾವು ಕೂಡ ಅವ್ರ ಜೊತೆ ಇರ್ತೀವಿ ಅನ್ನೋ ಧೈರ್ಯದಿಂದ ನಾವು ಈ ಹೆಲ್ಪ್ನ ಮಾಡಿಸ್ಕೊಂಡಿದೀವಿ. ಅವರು ಕೂಡ ಏನು ಯೋಚನೆ ಮಾಡ್ದೇನೆ, ಯಾರು ಎಂತನೂ ಅಂತ ವಿಚಾರಿಸ್ದೇನೆ ಒಂದು ನಮ್ಗೆ ಸ್ಪೀಕರ್ನ ಕೊಡ್ಸಿದ್ರು. ತುಂಬಾನೇ ಮಣಿಕಂಠ ಸಂಸ್ಥೆಯಿಂದ ನಮ್ಗೆ ಸಹಾಯ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಮಡಿವಾಳಪ್ಪ ಸ್ವಾಮಿ ಗುರೂಜಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಧನ್ಯವಾದಗಳು ಹೇಳಿದ್ರೇನೆ ಕಡಿಮೆನೆ. ಯಾಕಂದ್ರೆ ಯಾರು ಕೂಡ ಸಡನ್ ಆಗಿ ಕೇಳಿದ್ರೆ ಅಲ್ಲಿ ಯೋಚನೆ ಮಾಡ್ತಾರೆ, ಹೇಗಪ್ಪ ಇವ್ರಿಗೆ ಕೊಡ್ಸೋದು, ನಮ್ಗೆ ಗುರ್ತಿಲ್ಲ, ಪರಿಚಯ ಇಲ್ಲ ಅಂತ. ಆದ್ರೆ ಅದನ್ನೇನು ಕೂಡ ಅವರು ನೋಡ್ಲಿಲ್ಲ. ಕೊಡಿಸ್ತೀನಿ ಅಂತ ಹೇಳಿದಾಗ ನಮಗೂ ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಆಯ್ತು ಮಣಿಕಂಠ ಸಂಸ್ಥೆಯಿಂದ. ಅವೆಲ್ಲ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸರ್ ಪೂರ್ತಿ ಹೆಸರು? ಪೂರ್ಣ ಹೆಸರು ಅಂಬಿಕಾ ಲೋಕೇಶ್ BM. ಎಲ್ಲರಿಗೆ ನಮಸ್ಕಾರ. ಇಂದು ಮಣಿಕಂಠ ಫೌಂಡೇಶನ್ ವತಿಯಿಂದ ಇನ್ಸ್ಟ್ರುಮೇಷನ್ ಅಂದ್ರ ಒಂದು ಬಾಕ್ಸ್, ಒಂದು ಮೈಕ್ ಸೆಟ್, ಹಾಡ ಹಾಡಕ್ ಅವ್ರಿಗೆ ಅವ್ರೇನು ಅಂದ್ರ ಅಂದ ಸಂಗೀತಗಾರರು ಅದಾರ. ಅವರು ಮೈಸೂರದವರು. ಅದನ್ನ ಅವ್ರನ್ನ ಗುರುತಿಸಿ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಿಜಾಪುರ ಬಂದಿದ್ರು. ಅದನ್ನ ಮಣಿಕಂಠ ಫೌಂಡೇಶನ್ ಅವ್ರಿಗೆ ತಿಳಿಸಿದಾಗ, ಇಲ್ಲ ನಾವು ಹಿಂಗದೇವು, ನಾವು ಹಾಡ ಹಾಡೋದ್ರೊಳಗೆ ಭಾಳ ಇಂಟ್ರೆಸ್ಟ್ ಐತಿ ನಮ್ದು, ಅದಕ್ಕೆ ಅದೊಂದು ಮಾಡಿಕೊಟ್ರ ಅಂದ್ರೆ ನಾವು ಬೇರೆದವ್ರ ಕಡೆ ಕೆಲ್ಸಕ್ಕೆ ಹೋಗ್ತಾರ. ಅವ್ರು 300-400 ರೂಪಾಯಿ ಪಗಾರ ಕೊಡ್ತಿದ್ರಂತ ಅವ್ರಿಗೆ ಹಾಡ ಹಾಡಕ್ಕೆ. ಅದಕ್ಕೆ ಇದೊಂದು ಇನ್ಸ್ಟ್ರುಮೇಷನ್ ಕೊಡ್ಸಿದ್ರೆ ನಾವೇ ಸ್ವಂತ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಒಂದು 4 ದುಡ್ಡು ಹೆಚ್ಚಿಗೆ ಉಳಿಬೇಕು. ಯಾಕಂದ್ರೆ ಅವ್ರು ಇಬ್ಬರು ಅದಾರ, ಅಂದ್ರೆ ಇಬ್ಬರಿಗೆ ಕಣ್ ಕಾಣಂಗಿಲ್ಲ. ಅದರಿಂದ ಅವ್ರಿಗೆ ಜೀವನೋಪಾಯ ಆಕ್ಕದಂತ ಹೇಳಿ ನಮ್ಮ ಮಣಿಕಂಠ ಫೌಂಡೇಶನ್ ವತಿಯಿಂದ ಏನೈತಿ, ಅವರಿಗೆ ಮುಂಬೈಕ್ಕೆ ಹೋಗಿದ್ರು ಮೊನ್ನೆ ನಮ್ಮ ಅಧ್ಯಕ್ಷರು ಮಡುಸ್ವಾಮಿ ಹಿರೇಮಠ ಅಂತ ಹೇಳಿ. ಅವ್ರು ಅಲ್ಲಿ ಹೋದಾಗ ಅವರಿಗೆ ಅದನ್ನ ಅಲ್ಲಿ ನೋಡ್ಕೊಂಡು ಒಳ್ಳೇದೊಂದು ಬೆಲೆ ಬಾಳುವ ಮತ್ತು ಒಳ್ಳೆ ಇನ್ಸ್ಟ್ರುಮೇಷನ್ ಅಂದ್ರೆ ಕೆಲ್ಲಾರದಂತ ಚಲೋ ತೊಗೊಂಡ್ ಕಿಸಿಂದ ಒಂದು ಕಂಪ್ನಿದು ಪರ್ಚೇಸ್ ಮಾಡಿ ಇವತ್ತೇನೈತಿ ಅವ್ರಿಗೆ ಹಸ್ತಾಂತರ ಮಾಡಾಕತ್ತೇವು. ಇದು ಮಣಿಕಂಠ ಫೌಂಡೇಶನ್ ಅಂತ ಹೇಳಿ, ಇದು ಯಾವ್ದ್ರಿ ಪಾನಿನಗರ್, ಇಲ್ಲಿ ನಮ್ದು ಆಫೀಸ್ ಐತಿ. ಈ ಆಫೀಸ್ ಒಳಗೆ ಅವ್ರಿಗೆ ಸನ್ಮಾನ ಮಾಡಿ ಅದನ್ನ ಇನ್ಸ್ಟ್ರುಮೇಷನ್ ಕೊಡುವಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಸಂಘಟನೆ ಒಳಗೆ ಯಾರು ಸಹಾಯಕ್ಕೆ ಏನಾದ್ರು ಬರ್ತಾರ, ಅವ್ರು ಎಲ್ಲರಿಗೂ ಸಹಾಯ ಮಾಡ್ತಾರೆ. ಈ ಫೌಂಡೇಶನ್ ಹೆಂಗದ್ರಿ, ಯಾರೇ ನಿರ್ಗತಿಕರದಾರ ಅಥವಾ ಅನ್ಯಾಯಕ್ಕೊಳಗಾಗ್ಯಾರ, ಅವ್ರಿಗೆ ಒಂದು ಸಮಸ್ಯೆ ಐತಪ್ಪ ಅಂದ್ರ ಅಂಥದ್ದು ಪರಿಹಾರ ಮಾಡಕ್ಕ ಪ್ರಯತ್ನ ಪಡ್ತಾರ. ಮತ್ತೇನೈತಿ, ಈ ಬಡವ್ರಿಗೆ ಈಗ ಮೊನ್ನೆ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಮ್ಮ ಮಣಿಕಂಠ ಫೌಂಡೇಶನ್ ವತಿಯಿಂದ ಈ ನಮ್ಮ ಯಾವುದು ಈ ಕುಷ್ಠ ರೋಗಿಗಳ ಒಂದು ಇದು ಐತಲ್ರಿ ಕಾಲನಿ, ಅಲ್ಲಿ ಹೋಗಿ ಅವ್ರಿಗೆ ಎಲ್ಲರಿಗೆ ಅನ್ನದ ಕಿಟ್ಗಳನ್ನ ಹಂಚಿ ಬಂದರು. ಅವೆಲ್ಲ ಅಕ್ಕಿ, ಸಕ್ಕರೆ, ಚಾಪುಡಿ ಇವೆಲ್ಲ ಏನದವು ಒಂದು ಕಿಟ್ ಮಾಡಿ ಬಾಬಾ ಸಾಹೇಬರ ಜಯಂತಿ ವಿಚಾರವಾಗಿ ಏನೈತೆ ಅವರಿಗೆ ಎಲ್ಲ ಇದು ಮಾಡಿದ್ರು. ಅದಕ್ಕಿಂತ ಮೊದಲ ಈಗ ನಮಗೆ ಬಸವ ಜಯಂತಿ ಇರಲಿ, ಬಾಬಾ ಸಾಹೇಬರ ಜಯಂತಿ ಆಗಲಿ, ಮತ್ತು ಸಂತ ಕನಕದಾಸರು ಆಗಲಿ, ಅಥವಾ ಶಿವರಾತ್ರಿ ಆಗಲಿ, ಇಂಥವೆಲ್ಲ ತಂಪಾದ ಪಾನೀಯಗಳನ್ನು ಹಂಚೋದು, ಅನ್ನ ಪ್ರಸಾದವನ್ನು ಮಾಡೋದು ಇದು ದಿನನಿತ್ಯ ನಡೀತದ. ಯಾಕಂದ್ರೆ ಅದು ನಮ್ಮ ಫೌಂಡೇಶನ್ ಒಳಗೆ ಇನ್ನೊಂದೇನೈತಿ, ನಮ್ಮ ಮಡುಸ್ವಾಮಿ ಹಿರೇಮಠ ಅಂತ ಏನದಾರ ಅವ್ರು ಹೆಚ್ಚಿನ ಪ್ರಚಾರ ಬೇಡ, ಇದು ನಾವು ಸಾರ್ವಜನಿಕರಿಗೆ ಮಾಡತ್ತೇವು, ಕಡು ಬಡವ್ರಿಗೆ ಮಾಡತ್ತೇವೆ, ಇದನ್ನ ಪ್ರಚಾರ ತಗೊಳ್ಳೋದು ಬೇಡ ಅಂತೇಳಿ ಅವ್ರು ಆದಷ್ಟು ಅವ್ರು ಮುಚ್ಕೊಂಡೇ ಕೆಲಸ ಮಾಡ್ಯಾರ. ಈಗೇನೈತಿ, ಇದು ಒಂದು ಇದು ಕೊಡೋದ್ರಿಂದ ಮಂದಿಗೂ ಗೊತ್ತಾಗಲಿ, ಪಾಪ ಬಡವ್ರು ಮತ್ತೆ ಯಾರೇ ಇದ್ದಾರಂದ್ರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದೊಂದು ಇವತ್ತು ಮೀಡಿಯಾದಾಗ ಕೊಡೋ ಉದ್ದೇಶ ಅದೇ ಐತಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ನನ್ನ ಹೆಸರು ಶಂಕರ್ ಹುಚ್ಚಪ್ಪ ಚಲವಾದಿ,
ಫೌಂಡೇಶನ್ ನಾನು ಸದಸ್ಯನಾಗಿ ಇಲ್ಲಿ ಕೆಲಸ ಮಾಡ್ತೇನೆ.